ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಲಾಗಿದೆ. ಮದ್ದೂರಿಗೆ ಹೊರಟಿದ್ದ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಲಾಗಿದೆ. ಕಲ್ಲು ತೂರಾಟವನ್ನು ಖಂಡಿಸಿ ಮದ್ದೂರಿಗೆ ಹೊರಟಿದ್ದ ಪುನೀತ್ ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುವ ಹಿನ್ನೆಲೆ ಬಂಧಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಬಂಧಿಸಿದ್ದಾರೆ ಪೊಲೀಸರು. ಬಸವನಗುಡಿ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಲಾಗಿದೆ. ಇವರು ಕೂಡ ಕೆಲವು ಕಡೆಯಲ್ಲಿ ಹೋಗಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಿದೆ. ಹಾಗಾಗಿ ಈಗ ಸ್ವಲ್ಪ ಮಟ್ಟಿಗೆ ಮದ್ದೂರಿನಲ್ಲಿ ವಾತಾವರಣ ಸರಿ ಹೋಗ್ತಾ ಇದೆ, ತಿಳಿ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಒಬ್ಬೊಬ್ಬರೇ ಹೋಗಿ ಅಲ್ಲಿ ಕೆರಳಿಸುವ ಭಾಷಣ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲಾಗಿದೆ. ಅದನ್ನು ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ಅಲ್ವಾ, ನಾನು ಹೋಗೋದಕ್ಕೆ ಅವಕಾಶ ಇಲ್ಲ, ನಾನು ಯಾಕೆ ಹೋಗಬಾರ್ದು, ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಬಟ್ ಏನಂತ ಅಂದರೆ, ಹೋರಾಟಗಾರರು ಅಥವಾ ರಾಜಕೀಯ ನಾಯಕರುಗಳು ಅಂತ ಅನ್ನಿಸ್ಕೊಂಡವರು ಕೆಲವೊಮ್ಮೆ ಅವರವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ಅಥವಾ ಬಹಳ ಅಗ್ರೆಸಿವ್ ಆಗೋ ಏನೋ ಒಂದು ಮಾತಾಡಿ ಬಂದುಬಿಡ್ತಾರೆ. ಅದನ್ನು ನಮ್ಮ ಜನ ಭಾಷಣ ಮಾಡ್ತಾ ಇದ್ದಾರೆ, ಭಾಷಣ ಮಾಡೋಕ್ಕೆ ಅಂತಲೇ ಬಂದಿದ್ದಾರೆ, ಭಾಷಣ ಮಾಡಿದ್ದಾರೆ ಅಂತ ಭಾವಿಸಲ್ಲ. ಆ ಪ್ರಚೋದನೆಗೆ ಒಳಗಾಗಿ ಮತ್ತೊಂದಷ್ಟು ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದು, ಇದರಿಂದ ಸಮಸ್ಯೆ ಆಗಬಹುದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಯಾರು ಹೋದರೆ ಏನಾಗುತ್ತೆ ಅನ್ನೋದು ಮುಂಚಿತವಾಗಿ ಗೊತ್ತಿರುತ್ತೆ. ಹಾಗಾಗಿ ಪುನೀತ್ ಕೆರೆಹಳ್ಳಿಯನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಲಾಗಿದೆ. ಅದಕ್ಕೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮದ್ದೂರಿಗೆ ಗಣೇಶೋತ್ಸವದಲ್ಲಿ ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಇದನ್ನು ಖಂಡಿಸಿ ಮದ್ದೂರಿಗೆ ಹೊರಟಿದ್ದ ನನ್ನನ್ನು ಏಕಾಏಕಿಯಾಗಿ ಯಾವುದೇ ರೀತಿಯ ನೋಟಿಸನ್ನು ನೀಡದೆ ಬಂಧಿಸಿರುವುದು ಪ್ರಜಾಪ್ರಭುತ್ವಕ್ಕೆ ವಿರೋಧವಲ್ವೇ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲಿಗೀಗ ಬಸವನಗುಡಿ ಸ್ಟೇಷನ್ ಯಾರು ಇದ್ದಾರೆ? ಬಿಡಬೇಡ ಬನ್ನಿ.